ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತವರು. ಏಪ್ರಿಲ್ 17 ಸಮೀಪ ಬರುತ್ತಿರುವಂತೆಯೇ ಜೋರ್ದಾರದ ಧಮಾಕ, ಜಾತಿಯ ಧಮಾಕ, ಒಂದು ಸಂಘರ್ಷ ಹೇಳ್ತದನ. ಒಂದು ಕಡೆ ಒಕ್ಕಲಿಗ ಸ್ವಾಮೀಜಿಗಳು, ಇನ್ನೊಂದು ಕಡೆಗೆ ಲಿಂಗಾಯ ಸ್ವಾಮೀಜಿಯವರು, ವೀರಶೈವ ಲಿಂಗಾಯ ಸ್ವಾಮೀಜಿಯವರು, ಅವ್ರ ಜೊತೆಗೆ ವಿರೋಧ ಪಕ್ಷ BJP ಮೂಲತಃ ಜಾತಿಗಳನ್ನು ಒಂದು ಮಾಡುವಂಥದ್ದು, ಜಾತಿ ಪದ್ಧತಿನ ಉಳಿಸ್ಕೊಂಡು ಹೋಗುವಂಥ ದಿಶೆಯಲ್ಲಿ, ಜೊತೆಗೆ ಜಾತಿ ಈ ಒಂದು ಸಮೀಕ್ಷೆಯನ್ನು ವಿರೋಧಿಸುವ ಪಕ್ಷ BJP, ಅದರ ಜೊತೆಗೆ JDS, ಇವರೆಲ್ಲರೂ ಇವತ್ತಿನ ಸ್ಟೇಟ್ಮೆಂಟ್ಗಳನ್ನು ನೋಡಿದರೆ, ಅವ್ರು ಹೇಳ್ತಾ ಇರೋದನ್ನು ನೋಡಿದರೆ, ಕಾಗಪ್ಪ ಗುಬ್ಬ ಉಳ್ಕತಿ ಅಂತ ಹೇಳೋದನ್ನು ನೋಡಿದಾಗ ಇದೇನಪ್ಪ ಯಾವ ರೂಪ ಪಡಿಬೋದು ಇದು ಅಂತೇಳಿ. ಯಾಕಂದರೆ ವೀರಶೈವ ಲಿಂಗಾಯತ್ ಮತ್ತು ಒಕ್ಕಲಿಗ ಸ್ವಾಮೀಜಿಯವರು ತಮ್ಮ ಎಲ್ಲ ಸಮುದಾಯದ ಶಾಸಕರು ಒತ್ತಡ ಹೇರ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದ ಇರ್ಬೋದು, BJP ಅಂತ ವಿರೋಧ ಮಾಡ್ತಾಯಿದೆ, ಅದು ಪ್ರಶ್ನೆ ಇಲ್ಲ. ಅವರು ಒಂದು ಕಡೆ ನಿಶ್ಚಿತವಾಗಿಯೂ ಈ ಸ್ವಾಮೀಜಿಗಳಿಗೆ ಬೆಂಬಲ ಸೂಚಿಸುವಂಥ ಅವರಂತೆ ಹಾಗೆ ಆಗ್ತಾರೆ. ಇನ್ನು ಕಾಂಗ್ರೆಸ್ಸಲ್ಲೂ ದೊಡ್ಡ ಗೊಂದಲ ಶುರುವಾಗಿಬಿಟ್ಟದು, ಏನಪ್ಪ ಇದ್ರ ಗತಿ ಈ ನಾಳೆ ಅಂತೇಳಿ. ಯಾಕಪ್ಪ ಅಂತಂದರೆ ಇದನ್ನು ಒಪ್ಪಿಕೊಂಡ್ರೆ, ಸಿದ್ದರಾಮಯ್ಯ ಒಪ್ಪಿಕೊಂಡ್ರೆ, ಮಾತನ್ನು ಒಪ್ಪಿಕೊಂಡ್ರೆ ನಾವು ಸಮುದಾಯದಿಂದ ಮುಂದಿನ ಎಲೆಕ್ಷನ್ದು ಆರಿಸಿ ಬರೋ ಸಾಧ್ಯತೆಗಳು ಕಡಿಮೆ. ಸ್ವತಃ ಸ್ವಾಮೀಜಿಗಳು ಈ ದಿಶೆಯಲ್ಲಿ ಅವ್ರಿಗೆಲ್ಲ ಧಮಕಿ ಆಗ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ಸಿನ ಕೆಲವು ಜನ ಮಾತಾಡ್ತಾ ಇದ್ದಾರೆ. ಆದರೆ ಈ ಒಂದು ಬೆದರಿಸಲಿ ಬಿಡಲಿ ಆ ಮಾತು ಬೇರೆ. ಈಗ ಬರೋದು ಜಾತಿಯ ಬಲು ದೊಡ್ಡ ಡೀಪ್ ಆಗಿರ್ತಿರುವಂಥ ಒಂದು ಸಂಘರ್ಷದು. ಅದರ ವಿರೋಧವಾಗಿ ಎದ್ದು ನಿಲ್ತಾರೆ ನಮ್ಮ ಶಾಸಕರು ಅಂತ. ಕಾಂಗ್ರೆಸ್ ಶಾಸಕರು ಅದರಲ್ಲೇ, BJP ಅವರಂತೆ ಸುತಾರಾಮ್ ವಿರೋಧ ಮಾಡ್ತಿಲ್ಲ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿರುತ್ತಂಥವ್ರು ಆದರೆ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಯಾರೂ ಕೊಡಲಿಕ್ಕೆ ತಯಾರಾಗ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯನವರಂತೆ ಸ್ಪಷ್ಟವಾಗಿ 17ಕ್ಕೆ ಕ್ಯಾಬಿನೆಟ್ ಮುಂದೆ ಹೇಳ್ತೀನಿ ನಾನು ಅನ್ನುವಂಥ ಮಾತನ್ನು ಮತ್ತು ಪ್ರತಿ ತಮ್ಮ ಶಾಸಕರಿಗೂ ಅದರ ಪ್ರತಿಯನ್ನು ಕೊಟ್ಟು ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ಈವನ್ ರಿಸರ್ವೇಷನ್ ಸಹಿತ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅತಿ ಹಿಂದುಳಿದ ಜನರಿಗೆ ಅನುಕೂಲಗಳಾಗುವಲ್ಲೋ ಆಗಲಿ ಅನ್ನೋ ದೃಷ್ಟಿಯಿಂದ ಮೀಸಲಾತಿಯ ಶೇಕಡಾವಾರು ಸಹಿತ ಕಳಿಸಿದ್ದಾರೆ. ಇವತ್ತೆಲ್ಲ ಡಾಕ್ಯುಮೆಂಟ್ಸು ನಮ್ಮ BJP ಶಾಸಕರಿಗೆ ಇಲ್ಲವದ, ಕಾಂಗ್ರೆಸ್ ಶಾಸಕರಿಗೆ ಇಲ್ಲವದ. ಆದರೂ ಎಲ್ಲರೂ ಇನ್ನೂ ಬರಲಿ, ನೋಡ್ತೀವಿ, ಇನ್ನೂ ನೋಡಿಲ್ಲ. ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ, ಇನ್ನೂ ನೋಡ್ತೀನಿ ಅಂತ. ಏನಿದ್ರು ಅರ್ಥ? ಯಾಕಪ್ಪ ಅಂತಂದ್ರೆ ಈಗ ಎದುರಿಸಲೇಬೇಕಂಥದ್ದು ಕೇವಲ ಇನ್ನಿಷ್ಟು 48 ಗಂಟೆಯಲ್ಲಿ ಅದನ್ನು ಎದುರಿಸುವಂಥ ಒಂದು ಅನಿವಾರ್ಯತೆಯಲ್ಲಿ ಅದು. ಇನ್ನೂ ನಾವು ಓದ್ತೀನಿ ಕಾಂತರಾಜ್ ವರದಿಯನ್ನು ಹಾಗೆ ಹೀಗೆ ಇವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಇನ್ನು BJPಗರಂತೆ ಕಾಂತರಾಜ್ ಅವ್ರ ಮೇಲೆ ಅಟ್ಯಾಕಿನ ಮೇಲೆ ಅಟ್ಯಾಕ್, ಜಯಪ್ರಕಾಶ್ ಹೆಗಡೆ ಅವ್ರ ಮೇಲೂ ಅಟ್ಯಾಕ್ ನಡೆದ ಜೋರದಾರಾಗಿ ಮಾತು ನಡೆದಿದ್ದಾವೆ. ಇದು ಅವೈಜ್ಞಾನಿಕ, ಇದು ಅಷ್ಟು ಅವೈಜ್ಞಾನಿಕ ಅಷ್ಟಲ್ಲ, ಇದು ಪೂರ್ಣವಾಗಿ ಸರಿ ಇಲ್ಲ, ಸತ್ಯದ ಆಧಾರದ ಮೇಲೆ ಇದಿಲ್ಲ. ನಾವು ಸರ್ವೇ ವಿರೋಧಿಗಳಲ್ಲ, ಆದರೆ ಸರ್ವೇ ಸರಿಯಾಗಿಲ್ಲ ಅನ್ನುವಂಥ ದೊಡ್ಡ ಗುಂಪು ಬೆಳೀತಾ ಇದೆ ದಿನದಿಂದ ದಿನಕ್ಕೆ. ನಮ್ಮಲ್ಲಿ ಬಂದಿಲ್ಲ, ನಿಮ್ಮಲ್ಲಿ ಬಂದಿಲ್ಲ, ಅವರಲ್ಲಿ ಹೋಗಿಲ್ಲ, ಇವರಲ್ಲಿ ಹೋಗಿಲ್ಲ ಅನ್ನುವಂಥ ವಾದಗಳು ಜೋರಾಗ್ತಾ ಇದ್ದಾವೆ. ಇನ್ನು ಮುಂದಿರುವ ಸಮಸ್ಯೆ 17, ಅದರಲ್ಲೂ ಸಿದ್ದರಾಮಯ್ಯರ ಮನಸ್ಥಿತಿ ನೋಡಿದರೆ ನಿಶ್ಚಿತವಾಗಿ ಅವತ್ತವರು ಅದನ್ನು ಅಂಗೀಕರಿಸ್ತಾರೆ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಯಾಕಂದರೆ ಭಾಳ ವೆಲ್ ಪ್ಲ್ಯಾನ್ಡ್ ಆಗಿ ಈಗ ಇದನ್ನೆಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಕೊಡಬೇಕು ಏನು ಎಂತೂ 85% ಟೋಟಲ್ ಅಷ್ಟು ರಿಸರ್ವೇಷನ್ ಘೋಷಣೆ ಮಾಡಿ ಓದ್ಬಿಟ್ಟಿದ್ದಾರೆ. 85.1 ಜಯಪ್ರಕಾಶ್ ಹೆಗಡೆ ಅವರು. ಅದಕ್ಕೆ ನಮ್ಮ ಸಿದ್ದರಾಮಯ್ಯವ್ರು ಒಪ್ಪಿಗೆ ಅಂತೇಳಿ ಸ್ಪಷ್ಟವಾಗ್ಯದ. ಮತ್ತು 85-86% ಇವರೇ ಆದರೆ ಉಳಿದು ಎಷ್ಟು ಉಳಿದಪ್ಪ ಮ್ಯಾಲೆ 85% ಅಂದರೆ 14 ಮೇಲೆ ಸಮಥಿಂಗ್. ಅದು 15 ಇಟ್ಕೊಳ್ರಿ, 15% ಅಷ್ಟು ಸಾಮಾನ್ಯ ಆಯಿತು, ಜನರಲ್ ಆಯಿತು ಅನ್ನುವಂಥದ್ದು. ಇದು ಸಹಿತ ಇವತ್ತು ಸಂಕಟ ಸಾಕಷ್ಟು ಸ್ಟಾರ್ಟ್ ಆಗಿಬಿಟ್ಟದೆ. ಯಾಕಂದರೆ ಇಲ್ಲಿವರೆಗೆ ಆ ಒಂದು ರಿಸರ್ವೇಷನ್ನ ಪೂರ್ತಿಯಾಗಿ ಅನುಭವಿಸ್ತಾ ಬಂದ ಜನರಿಗೆ ನಾವು ಇಷ್ಟು ಕೊಟ್ಟಿದ್ದೇ ಹೆಚ್ಚಿಂದಪ್ಪ ನಿಮಗೆ ರಿಸರ್ವೇಷನ್ ಅನ್ನುವಂಥ ಮನೋವೃತ್ತಿಯಿಂದ ಇಲ್ಲಿವರೆಗೆ ಬಂದಂಥದ್ದು ನಾವು ನೋಡಿದ್ವಿ. ಆ ಎಲ್ಲ ನೆಲೆಯಲ್ಲಿ ಇವತ್ತು ಬಿಟ್ಟು ಕೊಡ್ತಾರೆ ಅವರು. ಈಗ ಮುಖ್ಯವಾಗಿ ಎದ್ದಂಥ ದೊಡ್ಡ ಸುದ್ದಿ ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬೀಳ್ತದನ ಅನ್ನುವಂಥದ್ದು. ಯಾಕಂದರೆ ಇದು ಅಷ್ಟೇ ಬಹಳ ಪ್ರಮುಖವಾದ ವಿಷಯ. ಇದು ದಿಟ್ಟ ನಿರ್ಧಾರ, ಸಾಮಾನ್ಯ ನಿರ್ಧಾರ ಅಲ್ಲ ಸಿದ್ದರಾಮಯ್ಯ ಅವ್ರದ್ದು. ಯಾಕಂದರೆ ಕಾಂಗ್ರೆಸ್ನಲ್ಲೂ ಸಹಿತ ಸಾಕಷ್ಟು ಒಕ್ಕಲಿಗ ಮತ್ತು ಲಿಂಗಾಯತ್ ವೀರಶೈವರ ಶಾಸಕರು ಸಾಕಷ್ಟು ಇದ್ದಾರೆ. ಅವರೆಲ್ಲರೂ ಸಪೋರ್ಟ್ ಹಿಂದೆ ತಗೊಂಡು ಬಿಟ್ಟರೆ ಏನಾಗಬಹುದು, ಜಸ್ಟ್ ಕಲ್ಪನೆ ಅದು ಮಾಡಿಸೋಕ್ಕೆ ಸಾಧ್ಯ ಇದೆ. ಮತ್ತು ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡವಿಸಿದ್ರು ಯಾರು ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ. ಯಾಕಂದರೆ ಮ್ಯಾಕ್ಸಿಮಮ್ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯದ ಶಾಸಕರು ಕೂಡಿದರು ಕಾಂಗ್ರೆಸ್ನಿಂದ. ಜೊತೆಗೆ BJP 66 ಶಾಸಕರು, JDS 19 ಶಾಸಕರು ಕೂಡಿದರೆ ಸಹಜವಾಗಿ ಸಿದ್ದರಾಮಯ್ಯ ಏಕಾಂಗಿ ಆಗುವಂಥ ಸಾಧ್ಯತೆಗಳು ಎಲ್ಲ ಇದ್ದಾವೆ.
ಆದರೆ ಇದು ಆಗ್ತದನ ಅನ್ನುವಂಥದ್ದು. ಯಾಕೆ ಈ ಚರ್ಚೆ ಜೋರು ಹಿಡಿತಾ ಇದೆ. ಕ್ಷಣಕ್ಕೂ ಸಿದ್ದರಾಮಯ್ಯ ಸರ್ಕಾರ 17ಕ್ಕೆ ಗುಳುಂಬಂತದ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇದನ್ನು ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ತಡೀತಾರೋ ಅನ್ನೋದಂತ ಮತ್ತೊಂದು ಪ್ರಶ್ನೆ ಈಗ ಹೇಳ್ತಾ ಇದೆ ಅಂತ. ಯಾಕಂದ್ರೆ ಇವತ್ತಿನ ಲಿಂಗಾಯತ್ ಮತ್ತು ವೀರಶೈವ ಶಾಸಕರು ಜೊತೆಗೆ ಒಕ್ಕಲಿಗ ಶಾಸಕರು ಒಟ್ಟಾಗುವ ಎಲ್ಲ ಸಾಧ್ಯತೆಗಳು ಬರ್ತಾ ಇದ್ದಾವೆ. ಒಂದು ವೇಳೆ ಇದು ಸಂಭವಿಸಿದ್ರೆ ಏನಪ್ಪ ಆದೀತು ಅಂತೇಳಿ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬೀಳೋದು ಗ್ಯಾರಂಟಿ, ಮುಂದೆ ಉಳಿತದನ ಅನ್ನುವಂಥದ್ದು ಇದೇ ದಿಶೆಯಲ್ಲೂ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಈಗಾಗಲೇ ಚರ್ಚೆ ಸ್ಟಾರ್ಟು ಆಗಿದ್ದಾವೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಅಳಿವು ಉಳಿವಿನ ಪ್ರಶ್ನೆ ಬಂದದ. ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಅಥವಾ ವೀರಶೈವ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯಕ್ಕಾಯ್ತು, ಇನ್ನುಳಿದ ಸಮುದಾಯಗಳಿಗಾಯ್ತು, ಮೇಲ್ಜಾತಿಯ ಸಮುದಾಯಗಳಿಗೆ ಸಹಜವಾಗಿನ ಇದು ನಾಳೆ ಸ್ಟ್ಯಾಂಡ್ ಆಯ್ತಪ್ಪ ಅಂದ್ರೆ ನಮ್ಮದು ಭವಿಷ್ಯ ಮುಗಿದು ಹೋಗಿಬಿಡ್ತು ಅಂತೇಳಿ ಆ ಭಯನೂ ಅವರಲ್ಲಿ ಕಾಡ್ತಾ ಇದೆ ಅಂತ. ಭವಿಷ್ಯದಲ್ಲೇ ಇವರು ಅಧಿಕಾರ ಸಿಗೋದು ಕಷ್ಟ ಆಗಿಬಿಡ್ತದೆ ಅಂತ. ಯಾರು 85% ಇದ್ದಾರೋ ಅವ್ರ ಬಗ್ಗೆ ಮನುಷ್ಯನ ಇಲ್ಲೇ ಮುಖ್ಯಮಂತ್ರಿ ಇಲ್ಲದ ಇನ್ನೂ ಆಗ್ತಾ ಹೋಗ್ತಾನೆ, ನಮ್ಮದೇನು ಮುಂದೆ ಅನ್ನುವಂಥ ದೊಡ್ಡ ಪ್ರಶ್ನೆ ಈ ರಾಜಕೀಯ ಜನರ ಮುಂದೆ ಈಗ ಬಂದು ನಿಂತದು. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಅಳಿವು ಉಳಿವಿನ ಪ್ರಶ್ನೆ ಇವತ್ತು. ಯಾಕಂದ್ರೆ ಇದರಲ್ಲಿ ಗೆದ್ದರೆ ಮುಂದಿನ ದಿನಗಳಲ್ಲಿ ದಲಿತ ಆಗಿರ್ಬೋದು, ಹಿಂದುಳಿದವರು ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಏನೋ ಕರಿತೀವಲ್ಲ ಅವ್ರಿಗೆ ಒಂದಿಷ್ಟೇನೋ ಭವಿಷ್ಯ ಅದು, ಇಲ್ಲಂದ್ರೆ ಇಲ್ಲ ಅಂತ. ಈಗಾಗಲೇ ಒಂದು ಜನ ಮುಸ್ಲಿಂ ಅನ್ನುವಂಥದ್ದು ಜಾತಿ ಮಾಡಿದ್ರಿ, ಅವ್ರಿಗೆ 75 ಲಕ್ಷ ಅಂತ ಹೇಳಿದ್ರಿ, ಈಗ ಅವ್ರು ಹೆಂಗೆ ಅಲ್ಪಸಂಖ್ಯಾತರಾಗ್ತಾರೆ ಅನ್ನುವಂಥ ಪ್ರಶ್ನೆನೂ ಸಹಿತ ಎಬ್ಬಿಸ್ತಾ ಇದ್ದಾರೆ. ಇದು ಸಣ್ಣದಲ್ಲ, ಇದು ಜೇನು ಹುಡಿ ಕಲ್ಲು ಹೋದಂಗಾಗಿದೆ. ಸಿದ್ದರಾಮಯ್ಯನವರು ಈ ಜೇನು ಹುಡುಗಳೆಲ್ಲ ಎದ್ದು ಬಿಟ್ಟಿದ್ದಾವೆ ಇವತ್ತು. ಮುಸ್ಲಿಂ ಧರ್ಮ ಅಂದ್ರೆ ಧರ್ಮಕ್ಕೆ ಕೊಡುವಾಗಿಲ್ಲ, ಇದು ರಿಸರ್ವೇಷನ್ ಇಲ್ಲ ಅಂತ ಹೇಳ್ತಾರೆ. ಜಾತಿ ಅಂದರೆ ಇವ್ರಿಗೆ ಹೆಚ್ಚಾದರೂ ಜಾತಿ ಅಂತ. ಈ ಹಿಂದುಳಿದವ್ರಿಗಿಂತಲೂ ಹಿಂದುಳಿದೆಲ್ಲ ಸಮುದಾಯಗಳಿಗಿಂತಲೂ ಇವರು ಹೆಚ್ಚಾದಾರಲ್ಲ, ಮತ್ತು ಇವರು ಬಹುಸಂಖ್ಯಾತರಾದಾಗ ಇವ್ರಿಗೆ ಯಾಕೆ ರಿಸರ್ವೇಷನ್ನ ಅನ್ನುವಂಥ ಪ್ರಶ್ನೆ ಸಹಿತ ಎತ್ತಾ ಇದ್ದಾರೆ. ಇದು ಭಾಳ ಟೆಕ್ನಿಕಲಿ ಮತ್ತು ಅಷ್ಟೇ ಸೂಕ್ಷ್ಮವಾದ ವಿಷಯ ಇದು. ಕಾರಣ ಇಷ್ಟ ಯಾಕಪ್ಪ ಅಂತಂದ್ರೆ ಈಗ ಹೇಗಾದರೂ ಇದನ್ನು ತಡಿಬೇಕಾಗ್ಯದ. ಯಾವುದೇ ಪ್ರಸಂಗದಲ್ಲಿಯೂ ಈ ಸಿದ್ದರಾಮಯ್ಯರ ಈ ಒಂದು ಮೀಸಲಾತಿಯನ್ನು ಕಟ್ ಡೌನ್ ಮಾಡಬೇಕಾಗ್ಯದ. ಜೊತೆಗೆ ಸಿದ್ದರಾಮಯ್ಯರು ಮನೆ ಕಳಿಸಿದ ಭಾಳ ಉತ್ತಮ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ DK ಶಿ ಅವರು ಯಾವ ರೀತಿಯಾಗಿ ವರ್ತಿಸ್ತಾರೆ, ಇದೇ ಸಂದರ್ಭದಲ್ಲೇ ನಮ್ಮ ಖರ್ಗೆ ಅವರು ಯಾವ ರೀತಿಯಾಗಿ ವರ್ತಿಸ್ತಾರೆ. ಈಗಾಗಲೇ BJP ಸೋಮಣ್ಣ ಅವರದ್ದು ಸಾಕಷ್ಟು ಕಾಗಕ್ಕ ಗುಬ್ಬಕ್ಕನ ಕಚಿಪ ಇದು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಬೆಲೆನೇ ಕೊಡ್ತಾ ಇಲ್ಲ. ಮತ್ತು ಇನ್ನುಳಿದ ಈ ಒಂದು ಶಾಸಕರು, ಅದರಲ್ಲೂ ಸೀನಿಯರ್ ಶಾಸಕರು ಲಿಂಗಾಯತ್ ಮತ್ತು ಅದೇ ಕಾಲಕ್ಕೆ ನಮ್ಮ ಒಕ್ಕಲಿಗ ಶಾಸಕರು ಸಹಿತ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅಂದಾಗ ಸಿದ್ದರಾಮಯ್ಯರ ಸರ್ಕಾರ ಎಲ್ಲಿವರೆಗೆ ಉಳಿತದನ ಅಥವಾ ಇದನ್ನು ಗೆದ್ದು ಹೊರಗೆ ಬರ್ತದನ? ಗೆದ್ದು ಹೊರಗೆ ಬರೋ ಸಾಧ್ಯತೆಗಳಿದ್ದಾವಿಲ್ಲ ಅಂತಲ್ಲ. ಯಾಕಂದರೆ ಹಿಂದುಳಿದ ಅಲ್ಪಸಂಖ್ಯಾತ ಇಳಿದು ಎಲ್ಲರೂ ಈಗ ಶಾಸಕ ಕಡಿಮೆ ಇರ್ಬೋದು ಅವರು, ಬಟ್ ಎಲ್ಲರೂ ಒಂದಾಗಿ ನಿಂತರೆ ಆದರೂ ಆಗ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಆದರೂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ 17 ತಾರೀಕಿಗೆ ಏನು ಅವತ್ತು ಕ್ಯಾಬಿನೆಟ್ ಅಂತ ಕರೆದಾರೆ, ಅವತ್ತು ಏನು ಆಗ್ತದೆ ಅನ್ನೋದು ಅಷ್ಟೇ ಕುತೂಹಲದ. ಎಲ್ಲ ಶಾಸಕರು ನಮ್ಮ ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ಮನ್ನಾದೇ ಇರ್ಬೋದು, ಈ ಮಾಡೋದು ಸರಿ ಅದಪ್ಪ, ಯೋಗ್ಯದ ಮೀಸಲಾತಿ ಮತ್ತು ಜನಸಂಖ್ಯೆ ಇದು ಸರಿ ಅಂತ ಅನಿಸಿದ್ರೆ, ಕಾಂತರಾಜ್ ವರದಿ ಸರಿ ಇದೆ ಅಂತಂದ್ರೆ ಅದು ಸಪೋರ್ಟಾಗಿ ಸಿದ್ದರಾಮಯ್ಯ ಗೆದ್ದು ಬರ್ಬೋದು. ಇಲ್ಲ ಕಾಂತರಾಜ್ ವರದಿ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರನೂ ಮನೆಗೂ ಹೋಗ್ಬೋದು. ಸಿದ್ದರಾಮಯ್ಯ ಸರ್ಕಾರ ಆದರೆ ಕಾಂಗ್ರೆಸ್ ಸರ್ಕಾರ ಇರ್ತದಿಲ್ಲ ಗೊತ್ತಿಲ್ಲ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಎಚ್ಚರಿಕೆಯಲ್ಲಿ ಏನು ಮೂಡ್ತಾ ಇದೆಯಪ್ಪ ಅಂದ್ರೆ, ಇದನ್ನೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ ಮಾಡಿಸಿ ಅದನ್ನು ಈ ಕರ್ನಾಟಕದಲ್ಲಿ ಮಾಡಿದಂಗೆ ಮಾಡಿದ್ರೆ ಏನಾಗ್ಬೋದು ದೇಶ ತುಂಬ ಅನ್ನುವಂಥ ಸತ್ಯ ಇವತ್ತು ನಾವು ಗಮನಿಸಬೇಕಾಗಿದೆ. ಯಾಕಂದರೆ ಯಾರಾದರೂ ಜಗತ್ತಿನಲ್ಲಿ ಅಧಿಕಾರವನ್ನು ಸುಮ್ಮನೆ ಬಿಟ್ಟು ಕೊಡೋದಿಲ್ಲ ಅನ್ನೋದು ಇತಿಹಾಸದಲ್ಲಿ ಸಾಕ್ಷಿ ಅದಾವ. ಯಾಕಂದರೆ ಹಿಂದೂ ಕೋಡನ್ನು ಒಂದು ಕಾಲಕ್ಕೆ ವಿರೋಧ ಮಾಡುತ್ತಿದ್ದಂಥ BJPಗರು ಇವತ್ತು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಅವತ್ತು ಹಿಂದೂ ಕೋಡನ್ನು ಮಾಡಿದರೆ, ಅಂಬೇಡ್ಕರ್ ಅವರು ಹೇಳಿದಂಥ ಹಿಂದೂ ಕೋಡ್ ಅಂತಂದರೆ ಎಲ್ಲರಿಗೂ ಸಮಾನವಾದ ಹಕ್ಕಾಗಿ ಬಿಡ್ತಿತ್ತು. ಹಿಂದೂ, ಮುಸ್ಲಿಂ, ಕ್ರಿಸ್ತ ಮತ್ತು ಮಹಿಳೆಯರಿಗೆ ಎಲ್ಲರಿಗೂ ಸಮಾನತೆ ಬಂದು ಬಿಡ್ತಿತ್ತು. ಅದನ್ನು ಅವತ್ತು ವಿರೋಧ ಮಾಡಿದರು, ಆದರೆ ಇವತ್ತು ಸಪೋರ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸಿದ್ದರಾಮಯ್ಯರ ಈ ಕಾಂತರಾಜ್ ವರದಿ ಅಥವಾ ನಮ್ಮ ಜಯಪ್ರಕಾಶ್ ಹೆಗಡೆ ಅವರ ಒಂದು ಮೀಸಲಾತಿ ಲಿಸ್ಟ್ ಏನದ ಅದು ಇಲ್ಲಿ ಗೆದ್ದಿತ ಅನ್ನೋದು ಒಂದು ಪ್ರಶ್ನೆ. ಏಪ್ರಿಲ್ 17 ನೋಡು, ದಂಗೆ ದಿನನೋ, ಶಾಂತಿಯಾಗಿ ಬಗೆಹರಿಯೋ ದಿನನೋ, ಸಿದ್ದರಾಮಯ್ಯರ ಮನೆಗೆ ಹೋಗೋ ದಿನನೋ, ಸಿದ್ದರಾಮಯ್ಯರ ಅಧಿಕಾರ ಮುಂದುವರಿಸೋ ದಿನನೋ ಎಲ್ಲನೋ ಅವತ್ತು ಗುರುತಾಗ್ತದೆ. ಈಗ ಮಾತ್ರ ಇದು ಒಂದು ದಳ್ಳೂರು ಹೇಗೆ ಹೇಳ್ತಾ ಇದೆ ಅನ್ನೋದು ಮಾತ್ರ ಅಷ್ಟ ಸತ್ಯದ. ಇದು ನಿಮಗೆ ಲೈಕ್ ಆಗಿರ್ಬೋದು ನಾನು ತಿಳಿದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸಿ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.